ಕೆಲವ್ರನ್ನ ಬಿಟ್ಟಿರೋಕೆ ತುಂಬಾ ಕಷ್ಟ ಆಗ್ತಿರೋದು ಆಕ್ಚುಲಿ. ಸೊ ಬಿಟ್ಟಿರೋಕೆ ಅಷ್ಟು ಕಷ್ಟ ಆಗ್ಲಿಕ್ಕೆ ಏನ್ ಕಾರಣ? ಅದು ನಾವು ಮಾಡೋ ಮಿಸ್ಟೇಕ್ಸಾ? ಅಥವಾ ಸಿಚುವೇಶನ್ಸ್ ಅಂತ ಬರುತ್ತಾ? ಎಷ್ಟೋ ಜನಗಳಿಗೆ ಏನು ಅಂತ ಹೇಳಿದ್ರೆ, ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ಬಿಟ್ಟಿರ್ತಾರಲ್ಲ, ಆ ಎಮೋಷನಲ್ ವೀಕ್ ಆಗಿರ್ತಾರಲ್ವಾ, ಅವ್ರು ಅನ್ಕೊಂತಾರೆ ಏನಂತ ಹೇಳಿದ್ರೆ, ಲೈಕ್ ಸಿಚುವೇಶನ್ ಹಂಗ್ ಬಂದ್ಬಿಟ್ಟಿದೆ, ನಮ್ದು ಏನ್ ಮಾಡೋದು ಅಂತಾರೆ. ಸಿಚುವೇಶನ್ ಅಲ್ಲ ಆಕ್ಚುಲಿ. ನೀವು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಮಿಸ್ಟೇಕ್ಗಳನ್ನ ಇವತ್ತು ಅರ್ಥ ಮಾಡಿಸ್ಲಿಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆ ತನಕ ಏರಿ. ಯಾರೆಲ್ಲ ಇನ್ನೊಬ್ರನ್ನ ಬಿಟ್ಟಿರೋಕ್ಕಾಗದೆ ಒದ್ದಾಡ್ತಿದ್ರಲ್ಲ, ನಿಮ್ಗಳ ಮಿಸ್ಟೇಕ್ಸ್ ಅನ್ನ ರಿಯಲೈಸೇಷನ್ ಮಾಡಿ ಅರ್ಥ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. 1-to-1 ನಿಮಗೆ ಸೆಷನ್ ತಗೊಳ್ತೀವಿ ಅಂತ ಹೇಳ್ತಾ, ಅಂಡ್ ಕೊನೆ ತನಕ ನೋಡಿ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ಒಂದು ಎಮೋಷನಲಿ ವೀಕ್ ಆಗೋದು ಒಬ್ಬ ಮನುಷ್ಯ ಸಿಚುವೇಶನ್ ಇಂದ ಅಲ್ಲ ಆಕ್ಚುಲಿ. ಲೈಕ್ ಏನಂತ ಹೇಳಿದ್ರೆ, ನಾವು ಆ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ಯಾವ ತರ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದ್ರೆ, ಫಸ್ಟ್ ಒನ್ ರೀಸನ್, ಅತಿಯಾಗಿ ಅಟ್ಯಾಚ್ಮೆಂಟ್ ಅನ್ನ ನಾವೇ ಮಾಡ್ಕೊಳ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಬಂದ್ರೆ, ನಾವು ವಾಸ್ತವತೆ ನೋಡ್ಕೊಂಡು ಅವರೊಟ್ಟಿಗೆ ಹೇಗಿರ್ಬೇಕು ಅನ್ನೋದನ್ನ ಕಲಿಬೇಕು. ಯಾವುದೇ ಆಗ್ಲಿ, ಎಕ್ಸಾಂಪಲ್ ಹೇಳ್ತೀವಿ ಕೇಳಿ. ಒಂದು ಹೋಟ್ಲಿಗೆ ಹೋಗ್ತೀರಿ, ನಿಮ್ಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥ ಯಾವುದೋ ಫುಡ್ ಅನ್ನು ತಗೊಳ್ತೀರಿ. ತುಂಬಾ ಇಷ್ಟ ಇದೆ ಅಂತ ಹೇಳಿ ಓವರ್ಲೋಡ್ ಆಗಿ ತಿನ್ಲಿಕ್ಕೆ ಆಗತ್ತಾ? ಎಷ್ಟು ಬೇಕು ಅಷ್ಟೇ ತಾನೇ ತಿನ್ಬೇಕಾಗಿರೋದು. ಅಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅತಿಯಾಗಿ ತಿಂದ್ರೆ ಅಮೃತನು ವಿಷ ಆಗತ್ತೆ ಅಂತ ಹೇಳ್ತಾರೆ. ಆಸ್ ಯೂಶುವಲ್ ಒಂದು ರಿಲೇಶನ್ಶಿಪ್ ಅಲ್ಲಿ ಹುಡುಗ ಇರ್ಲಿ, ಹುಡುಗಿ ಇರ್ಲಿ, ಫ್ರೆಂಡ್ಸ್ ಇರ್ಲಿ, ಯಾರೇ ಇರ್ಲಿ, ಅಣ್ಣ ತಂಗಿ ಬಂದು ಯಾರೇ, ಎಷ್ಟಕ್ಕೆ ಇರಬೇಕು ನಿಮ್ಮ ಮಾನಸಿಕ, ಎಮೋಷನಲ್, ಮಾರಲ್, ಇದೇನಿದೆಯಲ್ಲ, ಸೆಂಟಿಮೆಂಟ್ ಕನೆಕ್ಷನ್ ಇದೆಯಲ್ಲ, ಅದನ್ನ ನೀವು ಎಷ್ಟಕ್ಕೆ ಕನೆಕ್ಟಿವಿಟಿಲಿ ಇಡಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ನಿಮ್ಮ ಬುದ್ಧಿವಂತಿಕೆಯಲ್ಲಿ ನೀವು ಇರಬೇಕು. ಓಕೆ, ಯಾಕೆ ಅಂತ ಹೇಳಿದ್ರೆ, ಎಮೋಷನಲಿ ಅತಿಯಾಗಿ ನೀವು ಅವ್ರಿಗೆ ನಿಮ್ಮ ಲೈಫಲ್ಲಿ ಯಾರೋ ಬಂದ ತಕ್ಷಣ ಅತಿಯಾಗಿ ಅಟ್ಯಾಚ್ಮೆಂಟ್ ಅನ್ನು ನೀವು ಬೆಳೆಸ್ಕೋತೀರಿ. ಅದೇ ಆಕ್ಚುಲಿ ಅವರನ್ನೇ ಜಗತ್ತು ಅನ್ಕೊಂಡು ಕೂತ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು ಆಕ್ಚುಲಿ. ಬೇಡ ಅದೆಲ್ಲ. ಎಷ್ಟಿಗಿರ್ತಾರೆ ನಾವು ಅಷ್ಟೇ ಇರೋಣ. ಓವರ್ ಆಗಿ ಥಿಂಕ್ ಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡೋದು, ಇದು ಮೊದಲನೇ ಮಿಸ್ಟೇಕ್ಸ್ ಎಮೋಷನಲಿ ವೀಕ್ ಆಗೋದಕ್ಕೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರು ರೆಸ್ಪೆಕ್ಟ್ ಮಾಡ್ತಾ ಇದ್ರು, ಇಗ್ನೋರ್ ಮಾಡ್ತಿದ್ರು, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಅವ್ರು ನಮ್ಮನ್ನ ಇಗ್ನೋರ್ ಮಾಡ್ತಿರ್ತಾರೆ, ಗೌರವ ಕೊಡ್ತಾ ಇರಲ್ಲ, ದೂರ ಮಾತಾಡ್ತಿದ್ದಾರೆ, ನಾಗಿಂತ ಕಡೆಯಾಗಿ ನೋಡ್ತಾರೆ, ಮತ್ತು ನಾವು ಏನಂತ ಹೇಳಿದ್ರೆ ಅವ್ರ ಹಿಂದೆನೆ ಹೋಗ್ತೀವಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಅವಾಗ ಏನಾಗುತ್ತೆ, ಇನ್ನೂ ಅವ್ರು ಜಾಸ್ತಿ ನಮ್ಮನ್ನ ಆಡ್ಸ್ಲಿಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಎಕ್ಸಾಂಪಲ್, ಈಗ ನಾವು ಅವ್ರು ಜಾಸ್ತಿ ಆಟ ಆಡಿಸ್ತಾ ಬಂದ್ರೆ ನಾವು ವೀಕ್ ಆಗ್ತಾ ಹೋಗ್ತೀವಿ. ಬಿಕಾಸ್ ನಾವು ಅವರನ್ನೇ ಪ್ರಪಂಚ ಅಂತ ನಾವು ಅನ್ಕೊಂಡಿರ್ತೀವಿ, ಅವ್ರು ಅದನ್ನೇ ಪ್ಲಸ್ ಆಗಿ ತಗೊಂಡು ಆಟ ಆಡ್ಸಿರ್ತಾರೆ. ಸೊ ನಾವು ಮಾಡೋ ಮಿಸ್ಟೇಕ್ಸ್ ಏನು, ಅವರೇ ಪ್ರಪಂಚ ಅನ್ಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವರೊಟ್ಟಿಗೆ ಹಿಂದೆ ಹೋಗ್ತಾ ಇರೋ ದೊಡ್ಡ ಮಿಸ್ಟೇಕ್ಸ್ ಇವತ್ತು ಎಮೋಷನಲಿ ಈ ಲೆವೆಲ್ಗೆ ಕಣ್ಣೀರಾಗ್ತಾ, ಡಿಪ್ರೆಷನ್ ಅಲ್ಲಿ ಒದ್ದಾಡ್ತಾ ಕೂತಿರೋದಕ್ಕೆ ಕಾರಣ ಆಗ್ತಿರೋದು. ಎಸ್ ಆರ್ ನೋ? ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ನೀವು ಹೇಳ್ತಿರೋದು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ. ಕನ್ಫ್ಯೂಸ್ ಮಾಡಬೇಡಿ ಕಮೆಂಟ್ ಮಾಡಕ್ಕೆ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದ್ರಿಂದ ನಿಮ್ಗಳ ಮೆಸೇಜ್ ನಾನು ಓದ್ತಾ ಇರ್ತೀನಿ, ನೀವು ಮಾತಾಡಿದಾಗುತ್ತೆ, ಒಂದು ಕನ್ವರ್ಸೇಷನ್ ಇರುತ್ತೆ ಅಂತ ಹೇಳ್ತೀನಿ. ಇಷ್ಟ ಲೈಕ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಥರ್ಡ್ ಪಾಯಿಂಟ್, ಓವರ್ ಥಿಂಕಿಂಗ್. ಅವ್ರ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ಬಿಡ್ತೀವಿ ನಾವು. ಪ್ರೆಸೆಂಟ್ ಇವತ್ತು ಚೆನ್ನಾಗಿದ್ದಾರೆ, ಫ್ಯೂಚರ್ ಲೈಫ್ ಲಾಂಗ್ ಸಾಯೋ ತನಕ ಹಂಗೆ ಇದ್ಬಿಡ್ತಾರೆ ಅನ್ನೋ ಒಂದು ಭ್ರಮೆಲಿ ಹೋಗ್ಬಿಡ್ತೀವಿ. ಆಕ್ಚುಲಿ ಇವತ್ತಿನ ಜನರೇಷನ್ ಹಾಗಿಲ್ಲ, ಅವತ್ತು ಹಂಗಿತ್ತು. ಒಂದು 20 ವರ್ಷಗಳ ಹಿಂದೆ ಸಂಬಂಧಗಳಿಗೆ ಬೆಲೆ ಇರ್ತಾ ಇತ್ತು, ಗೌರವ ಇರ್ತಾ ಇತ್ತು. ಹೇಗೆ ಬದುಕಬೇಕು, ಸಂಬಂಧ ಎಷ್ಟು ಮುಖ್ಯ ಅನ್ನೋ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಪ್ರತಿ ಹೆಜ್ಜೆನಲ್ಲೂ ನಡೀತಾ ಇದ್ರು. ಈಗ ಹಾಗಿಲ್ವೇ ಇಲ್ಲ, ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ ಜನ ಇಲ್ಲ. ಅಂದ್ರೆ ಸಂಬಂಧಕ್ಕೆ ವ್ಯಾಲ್ಯೂಸ್ ಕೊಡ್ತೀರಾ, ಅವ್ರ ಅವಶ್ಯಕತೆ ವ್ಯಾಲ್ಯೂ ಕೊಟ್ಕೊಂಡು ಹೊರಟಿದ್ದಾರೆ, ಸಂಬಂಧ ಅಲ್ಲಿ ಅನಾಥ ಆಗ್ತಾ ಇದೆ. ಸೊ ಹಂಗಿರ್ಬೇಕಾದ್ರೆ ಇವತ್ತಿಗೆ ಚೆನ್ನಾಗಿದ್ದಾರೆ ಅನ್ಕೊಂಡು ನೀವು ಲೈಫ್ ಲಾಂಗ್ ಅದನ್ನ ಓವರ್ ಥಿಂಕಿಂಗ್ ಮಾಡ್ಕೊಂಡು, ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗಿ ನೀವು ಕುತ್ಕೊಂಡಿದ್ರೆ ಒಂದಿನ ಅದು ಆಗಲ್ಲ ಆಕ್ಚುಲಿ. ಅವಾಗ ನಿಮ್ಗೆ ಏನಾಗುತ್ತೆ, ಅದು ತುಂಬಾ ಕಾಡ್ಲಿಕ್ಕೆ ಶುರು ಆಗುತ್ತೆ. ನೀವು ಎಮೋಷನಲಿ ಕನೆಕ್ಟ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಅದು ಆಗದಿದ್ದಾಗ ಭಯ ಆಗ್ಲಿಕ್ಕೆ ಶುರು ಆಗುತ್ತೆ, ಕಷ್ಟ ಆಗುತ್ತೆ ಬಿಡ್ಲಿಕ್ಕೆ. ಇದೇ ಆಕ್ಚುಲಿ ಮುಖ್ಯ ಕಾರಣ. ನೋಡಿ, ಫ್ಯೂಚರ್ ಬಗ್ಗೆ ಅನ್ನೆಸೆಸರಿ ಟೆನ್ಷನ್ ಮಾಡ್ಕೋತೀರಿ. ಆಮೇಲೆ ಏನದು, ಅವರು ನೋಡ್ಕೊಂಡು ನೋಟಿಗೆ ಚೆನ್ನಾಗಿರ್ತಾರೋ ಇಲ್ಲೋ, ಹೇಗಿರ್ತಾರೆ ಏನೋ, ಏನ್ ಕತೆ ಏನೋ, ಸೊ ಇದೆಲ್ಲ ಅನ್ನೆಸೆಸರಿ ಥಾಟ್ ಬರ್ಲಿಕ್ಕೆ ಶುರು ಆದಾಗ ಡೆಫಿನೆಟ್ಲಿ ನಮಗೆ ಭಯ ಕಾಡ್ಲಿಕ್ಕೆ ಶುರು ಆಗುತ್ತೆ. ಅಂಡ್ ರಿಯಾಲಿಟಿಗಿಂತ ಇಮ್ಯಾಜಿನೇಷನ್ ಹೆಚ್ಚು ಲೈಕ್ ಹರ್ಟ್ ಮಾಡುತ್ತೆ. ತುಂಬಾ ಪ್ರಾಕ್ಟಿಕಲ್ ಮಾತಿದು. ರಿಯಾಲಿಟಿಗಿಂತ ನಾವೇನು ಇಮ್ಯಾಜಿನರಿ ಹೋಗ್ತೀವಲ್ಲ, ಇಮ್ಯಾಜಿನೇಷನ್ ಲೈಫ್ ಮುಂದೆ ಫ್ಯೂಚರ್ ಹಂಗೆ ಅನ್ಕೊಂಡು ತುಂಬಾ ಹರ್ಟ್ ಮಾಡುತ್ತೆ. ಆಕ್ಚುಲಿ ಮೇಜರ್ ಆಗಿದೆ ಮಿಸ್ಟೇಕ್ಸ್ ಮಾಡ್ತಾ ಇರೋದು. ಎಮೋಷನಲ್ ವೀಕ್ ಆಗ್ತಿರೋದಕ್ಕೆ ನಾವು ಮಾಡಿಕೊಳ್ಳುವಂಥ 3 ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು. ಸ್ನೇಹಿತರೆ, ವಿಡಿಯೋ ನೋಡೋದ್ರಲ್ಲ, ನಿಮಗೆ ಏನು ಅನಿಸೋ ಪಾಯಿಂಟ್ ಬಗ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಅಂತ ಹೇಳ್ತಾ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಆದಷ್ಟು ಬೇಗ 50K ಆಗಲಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.